ವೆಜ್ ಫುಡ್ ಮೆನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋಲಿ ನಾನು ನನ್ನ ಮಗನ ಲಂಚ್ ಬಾಕ್ಸಿಗೆ ಏನೆಲ್ಲ ಪ್ಯಾಕ್ ಮಾಡಿದೆ ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಮೆತ್ತಗಿರುವಂಥ ಇಡ್ಲಿನ ಈ ರೀತಿಯಾಗಿ ಪೀಸಾಗಿ ಕಟ್ ಮಾಡಿ ಪ್ಯಾಕ್ ಮಾಡಿದ್ದೆ. ಇಡ್ಲಿನ ಒಂದು ಸ್ವಲ್ಪ ತುಪ್ಪ ಹಾಕಿ ಅದ್ರಲ್ಲಿ ಚೆನ್ನಾಗಿ ಕಲಸಿ ಈ ರೀತಿ ಪ್ಯಾಕ್ ಮಾಡಿ, ಅಂದ್ರೆ ಮೆತ್ತಗೆ ಇರುತ್ತೆ. ಇಡ್ಲಿ ಜೊತೆ ಅವನಿಗೆ ಕ್ಯಾರೆಟ್ ಸಾಂಬಾರ್ ಅಂದ್ರೆ ತುಂಬಾನೇ ಇಷ್ಟ, ಹಾಗಾಗಿ ಕ್ಯಾರೆಟ್ ಸಾಂಬಾರನ್ನ ಪ್ಯಾಕ್ ಮಾಡಿದ್ದೆ. ಸುಮಾರು ಟ್ರಯಲ್ ಅಂಡ್ ಎರರ್ಗಳನ್ನ ಮಾಡಿದ್ಮೇಲೆ ಅವನಿಗೆ ಈ ಸಾಂಬಾರ್ ತುಂಬಾನೇ ಇಷ್ಟ ಆಯಿತು. ಈ ಸಾಂಬಾರ್ ರುಚಿ ಅವನ ನಾಲ್ಗೆಗೆ ಹತ್ತದಾಗಿಂದ ಅವನು ಸಾಸು ಸಕ್ಕರೆ ಕಂಪ್ಲೀಟ್ ಆಗಿ ಬಂದ್ ಮಾಡಿದ್ದಾನೆ. ಶಾರ್ಟ್ ಬ್ರೇಕಿಗೆ ನಾನಿಲ್ಲಿ ಗ್ರೀನ್ ಆಪಲ್ ಅನ್ನ ಕಳಿಸಿದ್ದೆ. ಕಟ್ ಮಾಡಿರುವಂತ ಆಪಲ್ ಅನ್ನ ಒಂದು 10 ನಿಮಿಷ ಉಪ್ಪಿನ ನೀರಲ್ಲಿಟ್ಟರೆ ಅದು ಕಪ್ಪಾಗೋದಿಲ್ಲ. ಇದ್ರ ಜೊತೆಗೆ ನಾನೊಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಗಳನ್ನು ಕೂಡ ಪ್ಯಾಕ್ ಮಾಡಿದ್ದೆ. ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರಿಗೂ ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಲಂಚ್ ಬಾಕ್ಸ್ ಐಡಿಯಾಸ್ ಅನ್ನ ತುಂಬಾನೇ ಇಷ್ಟಪಡ್ತಾ ಇದ್ದೀರಾ. ಬ್ಯಾಕ್ ಟು ಬ್ಯಾಕ್ ನವರಾತ್ರಿ ಹಬ್ಬದ ಪಾಯಸಗಳ ವಿಡಿಯೋ ಅಪ್ಲೋಡ್ ಆಗ್ತಾ ಇರೋದ್ರಿಂದ ಈ ವಿಡಿಯೋಗಳನ್ನ ಅಪ್ಲೋಡ್ ಮಾಡಕ್ ಆಗ್ತಾ ಇಲ್ಲ. ಆದ್ರೆ ಖಂಡಿತ ಇದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ವೆಜ್ ಫುಡ್ ಮ್ಯಾನ್ಯುಯಲ್ ಸೈನಿಂಗ್ ಆಫ್. ಬಾಯ್.